HSRP ನಂಬರ್ ಪ್ಲೇಟಿಂದ ಗೊತ್ತಾಗುತ್ತೆ ಶಿವಾಜಿನಗರ್ಗೆ ಹೋಗಿ ಗಾಡಿ ಅಂತ ಅಷ್ಟೇ. ಅಲ್ಲಿ ಆಮೇಲೆ ಏನಾಯ್ತು ಅಂತ ಗೊತ್ತಾಗಲ್ಲ. ಏಯ್ ಗುರು, ಎಲೆಕ್ಟ್ರಾನಿಕ್ ಸಿಟಿ ತಾನೆ ಇದೇನು 70 ಮಾಡ್ಬಿಟ್ಟವ್ರೆ ಇದು ಟೋಲ್ ರೇಟು. ಕಾರ್ 250 ಮಾಡೋರೆ ಬಾ ನೋಡ್ಕೊಂಡು ಹೇಳಿ ಅಲ್ಲಿ ಗುಡು. ಓಹೋ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಖುಷಿಯಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ ಒಂದು 10 ಗಂಟೆ ಆಗಿದೆ. ನನ್ನ ಗಾಡಿಗೆ ನಂಬರ್ ಪ್ಲೇಟ್ ಹಾಕ್ಸ್ಬೇಕಿತ್ತು HSRP. ಅದಕ್ಕೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾ ಇದ್ದೀನಿ. ಎಲೆಕ್ಟ್ರಾನಿಕ್ ಸಿಟಿಗೆ ನೈಸ್ ರೋಡ್ ಮೇಲೆ ಹೋಗ್ಬಿಡೋಣ. ಲೈಟಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಪೆಟ್ರೋಲ್ ಬಂಕಲ್ಲಿ ಯಾವಾಗ ನೋಡಿದ್ರು ಇಷ್ಟು ಜನ ಇರ್ತಾರೆ ಗುರು. ಯಾವ ಕಡೆ ಹೋಗೋಣ? ಅಣ್ಣ ಅಡ್ಡಕ್ಕೆ ಬಂದ 290 ಹಾಕಿ. ಗಾಡಿ ತೊಳೆಯೋದೇ ಅಪರೂಪ, ಅದರಲ್ಲಿ ಪಾಲಿಶ್ ಹಾಕಿ ಎಲ್ಲಿ ನಿಲ್ಸೋಣ ಹಂಗೆ ಅಂದ್ಬಿಟ್ಟು ಗಾಡಿ ಮೇಲೆ ಲವ್ ಇಲ್ಲ ಅಂತಲ್ಲ. ಈ ಪೆಟ್ರೋಲ್ ಬಂಕಲ್ಲಿ ಯಾಕೆ ರೌಂಡ್ ಫಿಗರ್ಗೆ ಹಾಕ್ಸ್ಬಾರ್ದು ಪೆಟ್ರೋಲ್ ಅಂತಂದರೆ, ಯಾರೋ ಬುದ್ಧಿಜೀವಿ ಹೇಳಿದ್ದು ನೆನಪಿದೆ. ರೌಂಡ್ ಫಿಗರ್ಗೆ ಪೆಟ್ರೋಲ್ ಬಂಕಲ್ಲಿ ಮಿಷಿನಲ್ಲಿ ಏನೋ ಪ್ರೀಸೆಟ್ ಮಾಡ್ಬೋದು ಅಂತೆ. ಫಾರ್ ಎಕ್ಸಾಂಪಲ್ 100, 200, 500, 1000 ಅಂದರೆ ಈಗ ಫ್ರೀಕ್ವೆಂಟಾಗಿ ಯೂಸ್ ಆಗ್ತಿರೋ ನಂಬರ್ಗಳು. ಜನ ಬಂದವರೆಲ್ಲ 500ಕ್ಕೆ ಹಾಕಿ, 100ಕ್ಕೆ ಹಾಕಿ, 1000ಕ್ಕೆ ಹಾಕಿ ಅಂತ ಹೇಳೋ ನಂಬರ್ಸ್ನಲ್ಲ ಅಲ್ಲೇನೋ ಪ್ರೀಸೆಟ್ ಮಾಡ್ಬೋದು ಅಂತಪ್ಪ. ಮಾಡಲ್ ಏನಾಗುತ್ತೆ ಅಂದರೆ, ಈಗ 100 ರೂಪಾಯಿಗೆ ಪೆಟ್ರೋಲ್ ಅಂತ ಕೇಳಿದ್ರೆ ಅದು ಬೀಳೋದೇನೆ ಒಂದು 60-70 ರೂಪಾಯಿಗೆ. ಇದನ್ನು ಯಾವಾಗಲೂ ಒಂದ್ಸಲ ನನ್ನ ಯಾರೋ ಫ್ರೆಂಡ್ಸ್ಗಳು ಹೇಳಿದ ನೆನಪು. ತುಂಬ ಹಳೆ ವಿಷಯ ಇದು. ನಾನು ಅವಾಗಿಂದನೂ ಪೆಟ್ರೋಲ್ನ ಯಾವಾಗ್ಲೂ ಇದಕ್ಕೆ ಹಾಕ್ಸಲ್ಲ, ಅಂದರೆ ರೌಂಡ್ ಫಿಗರ್ಸ್ಗೆ ಹಾಕ್ಸಲ್ಲ. ಈಗ ನನಗೆ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು ಅಂತಂದರೆ ಐದರ್ 90ಗೆ ಇಲ್ಲ 110ಗೆ ಹಾಕ್ಸ್ತೀನಿ, 100 ರೂಪಾಯಿಗೆ ಹೋಗಲ್ಲ. ಮತ್ತು ಆ ಥರನೇ ಅಂತಲ್ಲ, ಲೈಕ್ ನೀವು ಪೆಟ್ರೋಲ್ ಬಂಕಿಗೆ ಹೋದಾಗ ನಿಮ್ಗೆ ಎಷ್ಟು 500ಕ್ಕೆ ಹಾಕ್ಸ್ಬೇಕಂತಂದ್ರೆ ಆ ಕಡೆ ಈ ಕಡೆ ಅಕ್ಕಪಕ್ಕದಲ್ಲಿ ನಿಮಗೆ ಮೈಂಡಿಗೆ ಹೊಳೆಯೋ ನಂಬರ್ಗೆ ಪೆಟ್ರೋಲ್ ಹಾಕ್ಸ್ಕೊಡಿ. ಏನಂತಂದರೆ ಅದರಲ್ಲಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ರೌಂಡ್ ಫಿಗರ್ಗೆ ಹಾಕ್ಸ್ದಾಗ್ಲೂ, ಮತ್ತು ಒಂದು ಯಾವುದೋ ಒಂದು ನಂಬರ್ಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋ ಟೈಮಲ್ಲಿ ಟ್ಯಾಂಕ್ ಒಳಗಡೆ ಪೆಟ್ರೋಲು ಎಷ್ಟಿರುತ್ತೆ ಅಂತ ಇಂಡಿಕೇಟರ್ಸ್ ತೋರಿಸುತ್ತಲ್ಲ, ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನೆವರ್ ಗೋ ವಿತ್ ರೌಂಡ್ ಫಿಗರ್ಸ್. HSRP ಪ್ಲೇಟ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಸಾಕದ್ಮೋ ಗೇಟು ಓವರಾಗಿ ಕುಯ್ಬೇಡ ಅಂತ ಅಂದ್ಕೊಂಡೆ. ಫಸ್ಟ್ ಹಂಗೆ ಅನ್ಕೊಂಡಿದ್ದೆ, ಗುರು ಇದೇನು ದುಡ್ಡು ಹೊಡಿಯೋ ಸ್ಕೀಮಾ, HSRP ಪ್ಲೇಟ್ ಇನ್ನೂ ಪ್ಲೇಟ್ಸ್ ಎಲ್ಲ ಇನ್ನೂ ಬಂದಿರಲಿಲ್ಲ ಅವಾಗ. ಇದ್ವೇನೋ, ಬಟ್ ನಾವು ಹಾಕ್ಸ್ಬೇಕು ಅನ್ನೋದು ಮ್ಯಾಂಡೇಟ್ರಿ ಏನೂ ಆಗಿರಲಿಲ್ಲ. ಹೆಸರೇ ಹೇಳ್ದಂಗೆ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟು, ರಿಜಿಸ್ಟ್ರೇಷನ್ ಪ್ಲೇಟು. ನಾನದು ಗೂಗಲ್ ಮಾಡ್ತಾ ಅದರಲ್ಲೇನು ಇಟ್ ಮೇಕ್ಸ್ ಈಸಿಯರ್ ಟು ಫೈಂಡ್ ಔಟ್ ದ ಸ್ಟೋಲನ್ ವೆಹಿಕಲ್ಸ್ ಅಂತ ಇತ್ತು. ಎಲ್ಪಾದ್ರೆ ಆಗಲಿ ಬಿಡು ಗುರು, ಹಾಕ್ಸೋಣ, ಎಲ್ಲರೂ ಹಾಕ್ಸ್ಕೊಳ್ಳಿ. ಇನ್ನು ಎಲ್ಲಿವರೆಗೂ ಡೇಟ್ ಇದೆ ಅಂತ ಗೊತ್ತಿಲ್ಲ. ನಾನು ಈ ಗಾಡಿಗೆ ಬುಕ್ ಮಾಡಾಗ್ಲೇ ಒಂದು ಮೇ ಬಿ ಒಂದು 2-3 ಮಂತ್ಸ್ ಮುಂಚೆನೇ ಬುಕ್ ಮಾಡಿದ್ವಿ. ಅದು ಇನ್ನೂ ಬಂದಿರಲಿಲ್ಲ. ಲಾಸ್ಟ್ ಒಂದು 15 ಡೇಸ್ ಆಯ್ತು ಬಂದು. ನನಗೆ ಹೋಗಿ ಟೈಮ್ ಇರಲಿಲ್ಲ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿ ಶೋರೂಮಲ್ಲಿ ಹಾಕ್ಸ್ಕೊಂಡು ಬರ್ಬೇಕು. ಇವತ್ತು ಎಶೀಟ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ನೈಸ್ ರೋಡ್ ಹತ್ತು ಬಿಡುವ. ಇವತ್ತಲ್ಲಿ ನನ್ನ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಅವನ ಜೊತೆ ಹೋಗಿ ನಂಬರ್ ಪ್ಲೇಟ್ ಹಾಕ್ಸ್ಕೊಂಡು, ಅವ್ರದ್ದು ಚಾನಲ್ ಇದೆಯಪ್ಪ, ನಿಕ್ಸ್ ಕಿಚನ್ ಅಂತ, ಒಳ್ಳೆ ಶೆಫ್ ಅವನು. ಅವ್ರ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ ಚೆಕ್ ಮಾಡ್ರೆ. ಒಳ್ಳೊಳ್ಳೆ ಅಡುಗೆ ಮಾಡ್ತಾನೆ ಶಿಷ್ಯ. ನಿನ್ನೆ ಹೊಡೆದಿರೋ ಮಳೆಗೆ ಇವತ್ತು ತಂಪಾಗಿರುತ್ತೆ ಅಂದ್ಕೊಂಡ್ರೆ ಬೆಳಿಗ್ಗೆನೇ ಫ್ರೀ ಆಗೈತೆ ವೆದರು. ರೋಡೇ ಕಾಣಿಸಲ್ಲ ಗುರು ಇಲ್ಲಿ. ಈ ಅಂಡರ್ಪಾಸ್ ಒಳಗಡೆ ಬಂದ್ಬಿಟ್ರೆ ಯಾವ ಹೆಡ್ಲೈಟ್ ಕೆಲಸ ಮಾಡಲ್ಲ, ಏನು ಕೆಲಸ ಮಾಡೋದು ಕಾಣಿಸಂಗೆ ಇಲ್ಲ ಮರ.
ಗಾಡಿ ಸ್ಟಾರ್ಟ್ ಕರ್. ಮಳೆ ಬಂತು ನೋಡಿ ಗುರು ಹೆಂಗಾಗಿದೆ ಈ ಕಾರವರು. ಒಂದು ಸ್ವಲ್ಪ ಲೆಫ್ಟಲ್ಲಿ ಜಾಗ ಬಿಟ್ಬಿಟ್ರೆ ಬೈಕ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇದು ಎಲ್ಲಿಗೆ ಹೋಗಿ ಬಂದಿಲ್ಲ ಲೆಫ್ಟಲ್ಲಿ ನಿಂತ್ಕೋತಾರೋ ಗೊತ್ತಿಲ್ಲ. ಈ ಸ್ಟ್ರೈಟ್ ಹೋಗೋರು ನೈಸ್ ರೋಡ್ಗೆ ಹೋಗೋರು ರೋಡ್ನು ಬ್ಲಾಕ್ ಮಾಡ್ಬಿಡ್ತಾರೆ ಗುರು. ಇವಾಗ ಇವ್ನು ಹೋಗೋ ಗಂಟೆ ಕಾಯಬೇಕು. ಅವ್ರಿಗೆಲ್ಲ ಏನೇನು ಹಾಕ್ಬಿಟ್ಟವ್ರೆ. ಒಳ್ಳೆ ಕಾರ್ನರಿಂಗ್ ಮಾಡ್ಬೋದು ಅಂದ್ಕೊಂಡೆ. ಓಕೆ, ಪರವಾಗಿಲ್ಲ. ಈ ನೈಸ್ ರೋಡ್ಗೆ ಎಂಟ್ರಿ ಎಕ್ಸಿಟೇನೆ ಸಖತ್ತಾಗಿರುತ್ತೆ. ಮಳೆ ಬಂತಲ್ಲ ಅದಕ್ಕೆ ಈ ಸೀನು. ಫುಲ್ ಮಣ್ಣು ಗುರು, ರೋಡಲ್ಲೆಲ್ಲ ಮಣ್ಣು. ಜಾವ ಗುರು 70 ಮಾಡ್ಬಿಟ್ಟವು. ನೆರಳಲ್ಲಿ ನಿಂತ್ಕೊಳ್ಳೋಣ. ಹಲೋ, ಏಯ್ ಗುರು, ಎಲೆಕ್ಟ್ರಾನಿಕ್ ಸಿಟಿ ತಾನೆ? ಇದೇನು 70 ಮಾಡ್ಬಿಟ್ಟವ್ರೆ ಇದು ಟೋಲ್ ರೇಟು? ಕಾರ್ 250 ಮಾಡೋರೆ ಬಾ. ಲೂಟಿ ಮಾಡ್ತಾವ್ರ ಗುರು ನನ್ನ ಮಕ್ಕಳು. ಹಗಲು ದರೋಡಿ. ಎಲ್ಲಾ ಕಡೆ ಲೂಟಿ ಗುರು, ಎಲ್ಲಾ ಕಡೆ ಲೂಟಿ. ದುಡ್ಡು 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 ದುಡ್ಡು. ಆದ್ರೂ ನೈಸ್ಗಳಲ್ಲಿ ಗಾಡಿ ಓಡಿಸೋದಂದ್ರೆ ಮಜಾನೇ ಬೇರೆ. ಒಂದೊಂದ್ಸಲ ಇಲ್ಲೂ ಟ್ರಾಫಿಕ್ ಆಗುತ್ತಪ್ಪ, ಯಾಕಾದ್ರೆ ಬಂದ್ಬಿಟ್ಟು ಅನ್ಸ್ಬಿಡ್ತೈತೆ. ಬಟ್ ಟ್ರಾಫಿಕ್ ಇಲ್ಲ ಅಂದ್ರೆ ಈ ರೋಡ್ ಮಜಾನೇ ಬೇರೆ. ಫುಲ್ ಗ್ರೀನು. ಅದು ಮಳೆಗಿಲ್ಲ ಟೈಮ್, ಮಳೆ ಥರ ಮಾನ್ಸೂನ್ ಟೈಮಲ್ಲಿ ಬಂದ್ರೆ ಇನ್ನೂ ಮಜಾ. ಬಟ್ ಈ ರೋಡ್ ನನಗೆ ಯಾವಾಗಲೂ ಒಂದು ಫೀಲ್ ಬರೋದೇನೆಂದ್ರೆ, ಈ ಥರ ಇಷ್ಟು ಚೆನ್ನಾಗಿರೋ ರೋಡ್ಗಳನ್ನೆಲ್ಲ ಸಿಮೆಂಟಲ್ಲಿ ಮಾಡಬಾರ್ದು, ತಾರ್ ರೋಡ್ ಮಾಡಬೇಕು. ತಾರ್ ರೋಡ್ ಮೇಲೆ ಓಡ್ಸೋ ಮಜಾನೇ ಬೇರೆ. ಅಂದರೆ ಈ ಸಿಮೆಂಟ್ ರೋಡ್ಗೂ ತಾರ್ ರೋಡ್ಗೂ ಕಂಪ್ಯಾರಿಸನೇ ಇಲ್ಲ. ಇದ್ರಲ್ಲಿ ನೆಟ್ ಗ್ರಿಪ್ಪು ಸಿಗಲ್ಲ. ಒಂದೊಳ್ಳೆ ತಾರ್ ರೋಡ್ ಮಾಡಿದ್ರೆ ಮೇ ಬಿ ಯಾವಾಗ ರೀಟಾರ್ ಮಾಡ್ತಾ ಇರಬೇಕು ಅಂತ ಒಂದೇ ಸಲ ಸಿಮೆಂಟ್ ರೋಡ್ ಮಾಡ್ಬಿಟ್ಟು ಕೊಡ್ತಾರೆ ಅನ್ಸುತ್ತೆ ಇವರು. ಅವನ ಅಜ್ಜಿ ನೋಡಿದ್ರು ಎಲೆಕ್ಟ್ರಾನಿಕ್ ಸಿಟಿಗೆ ಆ ಕಡೆ ಹೋಗ್ಬೇಕಿತ್ತು, ನಾವು ಮಿಸ್ ಮಾಡಿದ್ವಿ. ಯೂ ಟರ್ನ್ ಹಾಕೊಂಡು ಹೋಗೋಣ. ಮಠ ಆಡ್ಕೊಂಡು ಎಲ್ಲೋಗ್ತಾ ಇದೀವಿ ಅಂತಾನೆ ಹೊರಟೋಗ್ಬಿಡ್ತೀವಿ ನಾವು. ಈ ನೈಸ್ ರೋಡ್ ಪಕ್ಕ ಇರೋ ಊರುಗಳು ಮನೆಗಳು ಐ ಮೀನ್ ನಾವೆಲ್ಲ ಅದೃಷ್ಟ ಮಾಡಿದ್ದು ಅನ್ಸುತ್ತೆ. ಅಲ್ಲಿ ನಮ್ಮಂತರ ಯಾರು ಇದ್ದಿದ್ರೆ ಬೇಜಾರಾದಾಗ ಆರಾಮಾಗಿ ರೋಡ್ ನೋಡ್ಕೊಂಡು ನಿಂತ್ಕೊಂಡು ಹೋಗಿದ್ದು. ಏನಿಲ್ಲ, ಇಲ್ಲಿ ಚೇರ್ ಹಾಕೊಂಡು ಕುತ್ಕೊಂಡ್ಬಿಟ್ರೆ ಹೋಗ ಬರ ಗಾಡಿ ನೋಡ್ಕೊಂಡು ಕುತ್ಕೊಂಡು ಅದೇ ಟೈಮ್ ಪಾಸ್ ಆಗ್ಬಿಡುತ್ತೆ. ಏರ್ಕ್ರಾಫ್ಟ್ಸ್ ಅಲ್ಲಿ ಮತ್ತೆ ಆಟೋಮೊಬೈಲ್ಸ್ ಅಲ್ಲಿ ಏನಕ್ಕೆ ವೈಬ್ರೇಷನ್ನ ಮಿನಿಮಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂದರೆ ಇದೇ ರೀಸನ್ಗೆ. ನೋಡ್ರಿ, ಇವಾಗ ಇದ್ರದ್ದು ಸ್ಕ್ರೂಗಳೆಲ್ಲ ಬಿಚ್ಕೊಂತು, ವೈಬ್ರೇಷನ್ ಇದೆ ಅದಕ್ಕೆ ಬಿಚ್ಕೊಂತು. ಹಿಂಗೇನೆ ಈಗ ಮೇಲೆ ಹೋಗ್ಬೇಕಾದ್ರೆ ವೈಬ್ರೇಷನ್ ಇದ್ದು ಸ್ಕ್ರೂಗಳು ಬಿಚ್ಕೊಂಡ್ಬಿಟ್ರೆ ಯಾವುದಾದ್ರು. ನಮ್ಮ ಶಿಷ್ಯಂಗೆ ಒಂದು ಒಳ್ಳೆ ಸರ್ಪ್ರೈಸ್ ಇದೆ. ಕ್ಯಾಮ್ರಾ ತಗೊಳ್ಳೋಣ ಅಂತ ಹೇಳಿದ್ದೆ, ತಗೊಂಡಿರೋದು ಅವ್ನು ಹೇಳಿಲ್ಲ. ಅವ್ನು ನೋಡಕ್ ಹೋದಾಗ ತೋರ್ಸೋಣ ಅನ್ಕೊಂಡು ಸುಮ್ಮನಾಗಿದ್ದೆ. ನೋಡಿದ ತಕ್ಷಣ ಬೈತಾನೆ, ಹೇಳಲ್ಲ ಗುರು ಅಂತ. ಸಿಗ್ನಲ್ ಅಲ್ಲಿ ಇಂಜಿನ್ ಆಫ್ ಮಾಡಬೇಕು. ಏನಕ್ಕೆ ಅಂದ್ರೆ ಈ ಬಿಸಿಲಿಗೆ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ವೆಹಿಕಲ್ ಇಂಜಿನ್ ಮೊದಲೇ ಹೀಟ್ ಆಗಿರುತ್ತೆ, ಎಷ್ಟು ದೂರದಿಂದ ಬಂದಿರ್ತೀವೋ. ನೆಮ್ಮದಿಯಾಗಿ ಇಂಜಿನ್ ಆಫ್ ಮಾಡ್ಬಿಟ್ಟು ಸೈಲೆಂಟಾಗಿ ಇದ್ಬಿಟ್ರಿ. ಸಿಗ್ನಲ್ ಬಿಟ್ಮೇಲೆ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ. ಅನ್ಕೊಂತೀನಿ ನೆನಪಿದೆ ಅಂತ. ಅಯ್ಯಯ್ಯೋ, ಇಲ್ಲಲ್ಲ ಅನ್ಸುತ್ತೆ, ನೋಡೋಣ.
ಇದು ಅಲ್ಲ ಮರಾಯ. ಮೇ ಬಿ ಇಲ್ಲಿ ರೈಟ್ ಹೋಗ್ಬೇಕು ಅನ್ಸುತ್ತೆ. ಒಂದು ಟ್ರೈ ಕೊಡೋಣ ಬನ್ನಿ. ರೈಟ್ ಹೋಗ್ಬಿಟ್ಟು ಆಮೇಲೆ ಕೇಳೋಣ ಲೊಕೇಶನ್. ನಾನು ಈ ರೇಂಜಿಗೆ ಅವ್ನ ಮನೆ ಹುಡುಕ್ತಾ ಇದೀನಿ ಅಂತ ಏನಾದ್ರು ಅವ್ನಿಗೆ ಗೊತ್ತಾದ್ರೆ ಹೊಂದ್ಕೋತಾನೆ. ಇಲ್ಲಿದೆ. ನೆನ್ನೆ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ನಿನ್ನೆ ಮಾತು ಕಂಡಿಡ್ಕೋಬೇಕಿತ್ತು. ಹೀಟ್ ಆಗ್ತಿಲ್ವಾ? ಹೀಟ್ ಆಗ್ತಿಲ್ಲ ಬಾಂಬ್ ಜಾಸ್ತಿ ಹೊತ್ತು. ಏನ್ ಎಷ್ಟೊತ್ತು ಮ್ಯಾಕ್ಸಿಮಮ್ ಹಂಗೆ ಆನ್ ಮಾಡ್ಬಿಟ್ಟು ನೋಡ್ದ? ಅದಕ್ಕೇನೆ ಟೆಸ್ಟ್ ಮಾಡಿರಲಿಲ್ಲ ಇನ್ನ. ಮೈಕ್ ಎಲ್ಲ ಹಾಕಿದ್ಯಮ್ಮ? ಹಾಕಿ ಒಳಗಡೆ ವೈರ್ ಎಲ್ಲ ಹೋಗಿತ್ತು? ಇದ್ರೊಳಗಿಂದ ಹೋಗಿತ್ತು. ಹೋಗಿದ್ದೀನಿ ತಡಿ. ನಂಗೊಂದು ಕೊಡ್ಸ್ ಮತ್ತೆ. 2000 years later. ಒಂದು ಮಾತು ಕೇಳೋದು ಹೌದು ಒಳ್ಳೇದು ಕೇಳೋದು ಒಳ್ಳೇದು. ಯಾವುದು ನಿಮ್ಗೆ ಯಾಕೆ ಬೇಕದು? ಅದು ಕ್ಯಾಮ್ರಾ ಸರ್. ಇಲ್ಲೆಲ್ಲ ಕರೆಕ್ಟ್ ಆಗಿ ಮಾಡ್ತಿದ್ರಲ್ಲ ಅಂತ ನೋಡ್ಕೊಂತಿದ್ದಾರೆ. ಸರಿ, ಇದು ಹೆಂಗ್ ಬಿಚ್ಚೋದು ಹೇಳಿ, ನಂಗೂ ಗೊತ್ತಿಲ್ಲ. ಬೆಟ್ಟಾದ್ರೂ ಪರವಾಗಿಲ್ಲ. ಚೆಕಿಂಗ್ ಆಫೀಸರ್ ಸರ್ ನಾವು. ಸರ್ ನಮ್ಗೇನು ತೊಂದರೆ ಇಲ್ಲ ಸರ್. HSRP ನಂಬರ್ ಪ್ಲೇಟ್ ಇಂದ ಏನು ಸರ್ ಉಪಯೋಗ, ಏನಾದರೂ ಗೊತ್ತಾ ನಿಮಗೆ? ಅದು ಬಂದ್ಬಿಟ್ಟು ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಸರ್ ಅದು. ಸರಿ, ಆಮೇಲೆ ನಾರ್ಮಲ್ ನಂಬರ್ ಪ್ಲೇಟ್ಗೆ ಅದಕ್ಕೆ ಏನು ಬಾರ್ ಕೋಡ್ ಬರುತ್ತೆ ಅದರಲ್ಲಿ. ನೀವು ಸಿಗ್ನಲ್ ಜಂಪ್ ಆದರೆ ಎಲ್ಲಾದ್ರೂ ಅದೇ ಇನ್ಮೇಲೆ ನಿಮ್ಮ ಮನೆಗೆ ನೋಟಿಸ್ಗಳು ಬರ್ತದೆ. ಹಳೆ ನಂಬರಲ್ಲಿ ಬರಲ್ವಾ? ಹಳೆ ನಂಬರಲ್ಲಿ ಇದ್ರಲ್ಲಿ ರೀಡ್ ಆಗಲ್ಲ ಸರ್. ಇನ್ನೊಂದು ಹೇಳಿ, ಗಾಡಿ ಕಳ್ದೋಗ್ಬಿಟ್ರೆ ಕಳೆದೋದ್ರೆ ನಿಮಗೆ ಟ್ರ್ಯಾಕ್ ಮಾಡ್ತಾರೆ. ಟ್ರ್ಯಾಕ್ ಮಾಡ್ಬೋದಾ? ಟ್ರ್ಯಾಕ್ ಮಾಡ್ಬೋದು. ಅದಕ್ಕೆ ಬಾರ್ ಕೋಡ್ ಕೊಟ್ಟರು. ಸೂಪರ್ ಅಲ್ಲ ಸರ್. ಇದು JC ರೋಡಲ್ಲಿ 500 ರೂಪಾಯಿ ಕೊಟ್ಟು ಮಾಡಿಸಿದ್ರು. ಇದಕ್ಕೆ 450 ರೂಪಾಯಿ. ನೀವು JC ರೋಡ್ಗೆ ಹೋಗ್ಬಿಟ್ರೆ ಗಾಡಿನೇ ಇರಲ್ಲ. ಶಿವಾಜಿನಗರ. ಹೌದಾ? ಗಾಡಿ ನಂಬರ್ ಪ್ಲೇಟ್ ಕಿತ್ತಾಕ್ತಾರೆ. ಅದೇ ಈಗ HSRP ಇದ್ರು ಅಲ್ಲಿಗೆಲ್ಲ ಗಾಡಿ ಹೋದ್ರೆ ಅಷ್ಟೇ ಅಲ್ವಾ? ಗಾಡಿ ಸಿಕ್ತವ್ರಿಗೆ ಸ್ಪೇರ್ ಪಾರ್ಟ್ ಮಾಡಿ ಗಾಡಿನೇ ಗೊತ್ತಾಗಲ್ಲ ಯಾವ ಮೂಲೆಗೆ ಹೋಗ್ಬಿಟ್ಟಿರುತ್ತೆ. HSRP ನಂಬರ್ ಪ್ಲೇಟಿಂದ ಗೊತ್ತಾಗುತ್ತೆ ಶಿವಾಜಿನಗರ್ಗೆ ಹೋಗಿ ಗಾಡಿ ಅಂತ ಅಷ್ಟೇ. ಅಲ್ಲಿ ಆಮೇಲೆ ಏನಾಯ್ತು ಅಂತ ಗೊತ್ತಾಗಲ್ಲ. ಬಾಯ್ ಫ್ರೆಂಡ್ಸ್. ಯಾವ ಕಡೆ ಕಮ್ಮಿ ಇದ್ದಾರೆ, ಯಾರೋ ಇಬ್ಬರೇ ಬರೋರೆ. ನೋಡ್ಕೊಂಡು ಹೇಳಿ, ಅಲ್ಲಿ ಬಿಡು ಇರ್ತವೆ ಇವೆಲ್ಲ. ಅದ್ರಲ್ಲಿ ದೌಲತ್ತಾಗ ಲುಕ್ ಬೇರೆ. ಓಹೋ, ರೋಡ್ ಮಸ್ತ್ ಇದೆ, ಕಾಮಾರಿದೆ. ಯಾರೋ ಬರ್ತಾವ್ರ ಅನ್ಸುತ್ತೆ, ಅದಕ್ಕೆಲ್ಲ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. ಇದು ಯಾವ ನ್ಯಾಯ ಗುರು? ಅವ್ರು ಯಾರೋ ಹೋಗೋದಕ್ಕೆ ನೋಡಿ ಎಷ್ಟು ಜನ ನಿಂತ್ಕೋಬೇಕು, ವೆಯ್ಟ್ ಮಾಡಬೇಕು. ಯಾಕೆ ಇಲ್ಲಿರೋರ್ಗೆ ಯಾರಿಗೇನು ಕೆಲಸ ಇರಲ್ಲ? ಅಟ್ಲೀಸ್ಟ್ ಅವ್ರು ಬಂದಾಗಾದರೂ ಬ್ಲಾಕ್ ಮಾಡಲ್ಲ, ಮುಂಚೆನೇ ಬ್ಲಾಕ್ ಮಾಡಿಬಿಡ್ತಾರೆ. ಎಷ್ಟೊತ್ತು ಕಾಯ್ಬೇಕು? ಕುತ್ಕೊಳ್ಳೋಕೆ ಜಾಗನೇ ಇಲ್ಲ ಗುರು ಪಾಪ ಆರ್ಲಿ ಡೇವಿಡ್ಸನ್ ಅಲ್ಲಿ. ಈ ಪ್ರೆಸಿಡ್ ಕಾಲೇಜ್ ಹತ್ರ ಈ ರಿಂಗ್ ರೋಡ್ಗೆ ಜಾಯ್ನ್ ಆದರೆ 5 ನಿಮಿಷ. ಪಾಪ ಆ ಕಡೆಯಿಂದ ಬರ್ತಾ ಇರ್ತಾರೆ ಅಂತ, ಈ ಕಡೆಯಿಂದ ಜನ ಬಂದು ಜಾಯ್ನ್ ಆಗ್ತಾರೆ. ಯಾವಾಗಲೂ ಇದೆ ಗೋಳು. ಇಂಥ ನಮ್ಮ ಮಕ್ಕಳು ಇರ್ತಾರೆ. ಪಾಪ ಗುರು, ಅಣ್ಣಂಗೆ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಕಾಲಿಕ್ಕೂ ಜಾಗ ಇಲ್ಲ, ಹೋಗೋಕ್ಕೂ ಜಾಗ ಇಲ್ಲ. ನೋಡುಗರು ಆ ಕಡೆ ಇಂಡಿಕೇಟರ್ ಹಾಕೊಂಡು ಈ ಕಡೆ ಬರ್ತಾನೆ ಯಾರು ಬುಲೆಟ್ ಮೇಲೆ. ಸೊ ಸ್ನೇಹಿತರೆ, ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಮನೆ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ.
ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಾ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಇವತ್ತು ವಿಡಿಯೋ ಮಾಡಿದ ಉದ್ದೇಶ ಏನಂದರೆ HSR ಪ್ಲೇಟ್ ಹಾಕ್ಸ್ಬೇಕಿತ್ತು. ಅದ್ರ ಜೊತೆಗೆ ಈ ಕ್ಯಾಮ್ರಾ ಟೆಸ್ಟ್ ಮಾಡಬೇಕಿತ್ತು, ತೊಗೊಂಡು ತುಂಬ ದಿನ ಆಗಿತ್ತು. ಇದರಲ್ಲಿ ಏನೇನು ಮಿಸ್ಟೇಕ್ಸ್ ಇದೆ ಅದನ್ನೆಲ್ಲ ಸರಿ ಮಾಡಿಕೊಂಡು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ನೀವೆಲ್ಲ ಆರಾಮಾಗಿರ್ರಿ, ಖುಷಿಯಾಗಿರ್ರಿ, ಏನಕ್ಕೂ ಟೆನ್ಷನ್ ಮಾಡ್ಕೋಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.